ಬಿಡಪ್ಪ ಹೋನಾ ಎಲ್ಲ ಬರ್ಬೇಕು ಇವಾಗ. ತಪ್ಪಾಯ್ತು, ಸಾರಿ. ನೋಡ್ರಿ ಕಾಯಿ ವಸಂತಮ್ಮನ ಹೆಂಗ್ ರೆಡಿ ಮಾಡಿದೀನಿ ಇವತ್ತು. ನಾನೇ ತಾನೇ ರೆಡಿ ಮಾಡಿದ್ದು. ಹೂವು ಮುಡ್ಸಿದಾರು ಯಜಮಾನ್ರ. ಎಲ್ಲ ಮುಗೀತು ಕಾಯಿ, ಡೀಲಿಂಗ್ಸ್ ಎಲ್ಲ ರಾತ್ರಿದು. ಇದು ಮೊನ್ನೆ ಜಗಳ ನಡೆದಿದ್ದು ನೆಕ್ಸ್ಟ್ ಪಾರ್ಟ್ ನೋಡ್ತಾ ಇದ್ದೀರಾ. ಬಿಡಮ್ಮ. ಜಗಳ ನಡೆದಿದ್ದು, ಇಬ್ರು ಸ್ವಾಗತ ಮಾಡ್ರಿ. ಜಗಳ ನಡೆದಿ ನೆಕ್ಸ್ಟ್ ಪಾರ್ಟ್ ನೋಡ್ತಾ ಇದ್ದೀರಾ. ಇವತ್ತು ಸಂಜೆ, ಇವತ್ತು ಶಿವರಾತ್ರಿ ಹಬ್ಬ, ನಮ್ಮೂರು ಬೆಟ್ಟಕ್ಕೆ ಹೋಗ್ತಾ ಇದೀವಿ. 1 ಗಂಟೆ ರಾತ್ರಿಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು 100K ಮಾಡ್ತಾ ಇದೀವಿ. ನೆನ್ನೆ ಬೇಜಾರು ಮಾಡಿಕೆ ಇಬ್ರಿಗೂ ತಪ್ಪಾಯ್ತು ಗೈಸ್. ಪುಕ್ಸಟೆ ತನ್ವಿ ಬಂದನ. ತನ್ವಿ ಎಬ್ರು ಸಾವಣ್ಣ ಅದು ಫೋನ್ ಕನೆಕ್ಟ್ ಮಾಡ್ಕೊಳ್ಳಿ. ಬೋಟ್ ಆಪ್ ಕನೆಕ್ಟ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ. ಬೋಟ್ ಕ್ರಿಸ್ಟು ಬೋಟ್ ಕ್ರಿಸ್ಟ್ ನೋಡ್ ಮಾಡ್ಕೊಂಡು ಅದು ಕನೆಕ್ಟ್ ಮಾಡ್ಕೋ ಸರ್ವಸ ಆಟೋಮೆಟಿಕ್ ಹಂಗೇನೆ. ಎಬ್ರು ಸಾವಣ್ಣ ನೀರು ಹಾಕ ಹೇಳಿ ಅಂಟ್ ಹೇಳ್ತೀನಿ ಅವಳ. ಅದು ಎಷ್ಟೊಂದು ಜನ ಹುಡಿಕೊಂಬಂತಾರೆ ನಿನ್ನ ಬೆಟ್ಟದ ಮೇಲೆ ಮನೆ ಕಂಡವಳಲ್ಲ ಇವಳು. ಗೈಸ್ ತನ್ವಿ ಅದು ಮನೆ ಕಂಬಿಟ್ಟವಳೆ ಇತ್ಕೊಳತ್ತೀನಿ. ಅಯ್ಯ ಬಾರಲ್ಲಿ ಬೆಟ್ಟಕ್ಕೆ ಯಾರೋ ಹುಡಿಕೊಂಬಂದ್ರೆ ನೀನು ಬತ್ತಿ ಬಾ ಬಾ ಬತ್ತಿ ಬರ ಹೇಳು ಬರಲ್ವಾ ಎಲ್ಲಪ್ಪ ನಾನು ನಿನ್ನ ಮಗನ ಬಾ ಬಟ್ಟಿಕ ಹೋಗೋಣ. ಗೋಬೆ ಮರಿ ಕೋತಿ ಮರಿ ಮನೆ ಕಂಬಿಟ್ಟವಳೆ. ಬಿಡಂಡಿ ಅಂತ ಬರ್ಲಿಲ್ಲ ಅಂತ ಸುಮ್ಮನೆ ಹೆಂಗೆ ಇದು ಮಾಡ್ತೀನಿ ಬಿಡೋಳು ಕೂತ್ಕೊಂತಾಳ ಹಂಗ ಆಮೇಲೆ ಬತ್ತೇನಾ ಬರ ಮತ್ತೆ ಲೈಕ್ ಮಂಗಪ್ಪ. ಗೈಸ್ ವರ್ಷಕ್ಕೆ ಒಂದೇ ಸಲ ಈ ಥರ ಬಿಸಿ ಆಗೋದು ರಾಮ. ನಮ್ಮ ಬೆಟ್ಟದ ಮೇಲೆ ಇರೋ ದೇವ್ರು ಅಲ್ರಾಮ. ಎಷ್ಟು ಗಾಡಿ ನಿಂತ ನೋಡ್ರಿ ಕೆಳಗಡೆ, ಮೇಲೆ ಇನ್ನೂ ಜಾಗ ಜನ ಇರ್ತಾರೆ. ಫುಲ್ ಬಿಸಿ ನಿಂತೇವ್ರಿ ಇವತ್ತು. ನಾನು ಡೈಲಿ ಬರ್ಬೇಕಾದ್ರೆ ಒಬ್ರು ಸೊಳ್ಳೆ ಹೊಡೆಯಕ್ಕೂ ಇರೋಲ್ಲ ಇಲ್ಲಿ. ಇನ್ಚಾರ್ಜು ಕರೆಕ್ಟಾಗಿ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇಲ್ಲ. ಆಚೆ ಕಡೆ ರಿಕ್ಷಾ ಹೊಡೆಯಲ್ಲಿ ಕರೆಕ್ಟಾಗಿ ಆಚೆ ಅಡ್ಜಸ್ಟ್ ಮಾಡಬೇಕು. ದೇವಸ್ಥಾನ ನೋಡಿ ಯಾವ್ದು ತೋರಿಸಿಲ್ಲ. ಇದು ತೋರಿಸಿ ನೋಡ್ರಿ ಲೆಫ್ಟಿಗೆ ಆಗಿ ಇಲ್ಲೊಂದು ಬಸವಣ್ಣ. ಊಟ ಮಾಡ್ಬೇಕನಮ್ಮ. ನಡೆ ಹೋಗೋಣ. ಎಷ್ಟೊತ್ತನಾಗ್ಲಿ ಉಂಡೆ ಹೋಗ್ತೀನಿ. ಇಷ್ಟೊತ್ತನಲ್ಲಿ ತಿಂದ್ಯಾ ಗೈಸ್? ಜನ ನೋಡ್ರಿ ಯಾವ ರೇಂಜಿಗೆ ಆಗ್ಬಿಟ್ರಿ ಗೈಸ್. ಅಷ್ಟ ಹಳ್ಳಿ ಹೋಗಿ ಬಂದು ನೋಡ್ರಿ ಇದೇನೆ ಬೆಟ್ಟಕ್ಕೆ ಹಳೆ ಕಾಲದಲ್ಲಿ ಬೆಟ್ಟಕ್ಕೆ ಎತ್ತಿನ ಗಾಡಿ ಇದ್ರೆ ಬರೋಲ್ಲ. ಹಂಗೆ ಟ್ಯಾಕ್ಟರ್ ಬರ್ತಾವ್ರಿ ಇವತ್ತಿನ ಕಾಲದಾಗೆ. ಕೂತೇನೆ ಕೊಯ್ಯ ಕೂತಿದ್ದಿ ಓಲಾ ಹುಷಾರ ಕೂತ್ಕ ಉಳ್ಕಿಲ್ಕೊಂಬಿಟ್ಯಾ. ಎಲ್ಲಿಗೆ ಇವಾಗ ಹೆಂಗಿತ್ತು ಬೆಟ್ಟದ ಮೇಲೆ ಕ್ರೌಡು? ನೋಡಪ್ಪ ಹೆಂಗದೆ ಜನ. ಹೆಂಗಿತ್ತು ಜನ ಸಾಗರ ಕೆಟ್ಟಿ. ದೇವಸ್ಥಾನದಾಗ ಕಮ್ಮಿನೇ, ತುಂಬಾ ಜಾಸ್ತಿ ಊಟಕ್ಕೆ ಜಾಸ್ತಿ. ಅಲ್ಲಿ ಊಟ ಫಾಸ್ಟ್ ಮೂಮೆಂಟ್ ಇರಲಿಲ್ಲ. ವೆರೈಟಿ ಮಾಡ್ತಿದ್ರಲ್ಲ ಗೈಸ್. ಅಡುಗೆ ಊಟ ಮಾತ್ರ ಅಡುಗೆ ಊಟ ಸಕ್ಕದ ಮಾಡಿಸಿದ್ರು. ಜನ ಜಾಸ್ತಿ, ಅದಕ್ಕೆ ಮೂಮೆಂಟ್ ಆಗಿಲ್ಲ. ನಾವು ಅಪ್ಪಾಜಿ ಅಲ್ಲೇ ಸಾಕೊಂಡ್ಬಿಟ್ರು. ಡ್ಯಾಡಿ ಜನಕ ಮಹಾರಾಜ್ ಅವರು ಬರ್ದಿಲ್ಲ. ನಾವು ಬಂದೋ ಎಷ್ಟು ಕೆಲಸ ಏನಮ್ಮ ಮೈ ಕಟ್ಕೊಂಡು ಹೋಗ್ತಿ ನಡಿ ಬತ್ತೀನಿ ನಾನು. ಏಕೆ ಬಾರಮ್ಮ ಆಯ್ತು ಅಷ್ಟೇ. ಮುಂದಿನ ಕೆಲಸ ನೋಡಬೇಕು. ಇನ್ನು ಕೇಕ್ ತಿರಬೇಕು. ವಸಂತ ಮುಖ ಕೇಕ್ ಕಟ್ ಮಾಡಿಸ್ಬೇಕು. ವ್ಯಾಲೆಂಟೈನ್ಸ್ ಡೇಗೆ ಲವರ್ಸ್ ಡೇಗೆ ಕೇಕ್ ಕಟ್ ಮಾಡಿಸ್ತಿದ್ದೀನಿ. ಕಟ್ ಮಾಡ್ತೀರಾ? ಮಗಂಗೂ ಸೊಸೆಗೂ 25 ವರ್ಷ ಲವ್ ಮಾಡಿಸ್ತಾ ಇದ್ದೀನಿ ಇವಾಗ. ಇವಾಗ ಇನ್ನೊಂದ್ಸಲಿ ಮದುವೆ ಮಾಡಿಸ್ಬೇಕು. ಮದುವೆ ಮಾಡಿಸ್ತಾ ಇದ್ದೀನಿ ಇವಾಗ ಇನ್ನೊಂದ್ಸಲಿ. ಏನಂತ ಹೇಳಿ ಎಷ್ಟು ಚೆನ್ನಾಗಿ ಬಿಡು. ಮಗಂಗೂ ಸೊಸೆಗೂ ಲವ್ ಮಾಡಿಸ್ತಾ ಇದ್ದೀವಿ. ಏನಂತ ಹೇಳಿ ಇವಾಗ ಏನಾದ್ರು ಒಂದು ಹೇಳು ಅಂದ್ಬಿಟ್ರೆ ಹೆಂಗೆ ನಗೋದು. ಅದೇ ಇವಾಗ ಕೂತ್ ಮಾತಾಡ್ಬೇಕು. ಅಲ್ಲೇ ನಾನು ಒಂದು ಹುಡುಗಿ ತೋರಿಸ್ತಿದ್ದೀನಿ. ಮಗಂಗೂ ಸೊಸೆಗೂ ಒಪ್ಕೊಂತ ಇಲ್ಲ. ಯಾಕೆ ಅಂತ ಕೇಳು. ಕೇಳಿ ನೋಡು. ಕೇಳಂತ ಯಾಕೆ ಒಪ್ಪಿಲ್ಲ ಅಂತ. ಮಡಿಕಂತೀನಿ ಏನ ಹುಡುಗಿನ ನೀನ್ ಮಡಿಕೊಂಡು ಏನ್ ಮಾಡ್ತಿ? ಇವ್ರಿಬ್ರು ಒಪ್ತಾ ಇಲ್ವಲ್ಲ. ಯಾಕೆ ಏನ್ ಮಾಡ್ಲಿ ಹೇಳಿ ಇವಾಗ? ಏನೇನ್ ಮಾಡ್ಲಿ? ಅಯ್ಯೋ ಒಳ್ಳೆ ಮುಚ್ಚಿ. ಏನ್ ಗೊತ್ತಾ ಇವಾಗ ಅತ್ತೆದು ಮಾವೊಂದು ಲವ್ ಸ್ಟೋರಿ ಮಾಡ್ತಾ ಇದೀವಿ. ಅವ್ರಿಬ್ರು ಲವ್ ಮಾಡೋಪ್ಪ ಮದುವೆ ಆಗಿ ಕ್ರಿಕೆಟ್ ಮಾಡ್ತಾ ಇದೀವಿ. ಸರಿ ನಾ ಏನಂತ ಹೇಳ್ತೀರಿ ಎಲ್ಲಾರು ಅಂತ ಹೇಳ್ಬಾರ್ದು. 1 ಲಕ್ಷ ಸಬ್ಸ್ಕ್ರೈಬರ್ ಇರೋದಕ್ಕೆ ಕೇಕ್ ಕಟ್ ಮಾಡ್ತಿದ್ದೀವಿ ಅಂತ ಹೇಳಿ. ಏನಾಗಿದ್ದಕ್ಕೆ ಸಬ್ಸ್ಕ್ರೈಬರ್ ಅದನ್ನು ಕುಡಿಸ್ಕೊಳ್ಳಿ. ಟೇಬಲ್ ಮೇಲೆ ಕುಡಿಸೋದು ನಾನು ಬೇಕಾ? ನಮ್ಮ ಬೆಕ್ಕಿಗೂ ಕಾಯಿಸು ಮೌನ ಕಡೆ ನೀನು
ನಡ್ಗೆ ಹಚ್ಚು ಹಚ್ಚು ಫಸ್ಟ್ ಹಚ್ಚು ಕುಯ್ಬೇಕು ಬೆಂಕಿ ಗಡ್ಡಿ ಚಾಕಲ್ಲಮ್ಮ ನಾಲ್ಗೆ ಹಿಂಗಳ್ರಿ ನೋಡಿ ಎದ್ರೆ ನೋಡು ಹಚ್ಚಿರಿ ಗೈಸ್ ಚಾಕ ಎಲ್ಲ ಉದ್ರೋಗ್ಬಿಟ್ಟೈತೆ ನೀನ್ ಹಚ್ಚಮ್ಮ ಕೈ ಬಿಟ್ಕೊಂಡು ಬಾವು ನಿಲ್ಲು ಕಳಜ್ಜಿ ಹಸುಮುಜೆ ಅವಳೆ ಎದ್ರಕೊಂಡು ನಿಂದು ಓ ಗೈಸ್ ಚಾಕ ಎಲ್ಲ ಉದಿಸ್ಕೊಂಡ್ಬಿಟ್ಟಿದ್ದೀನಿ ಏನು ಹೇಳ್ರಿ ಕಂಗ್ರ್ಯಾಚುಲೇಷನ್ಸು ಯಾರು 1 ಲಕ್ಷ ಮಾಡಿರೋದಕ್ಕೆ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಏನು ಎಲ್ಲ ಹೇಳ್ಬೇಕು ಕುಯ್ಕೊಂಡಿದ್ದೀನಿ ನಮ್ದೊಂದು ಚಿಕ್ಕ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ನಮ್ಮ ಕಡೆಯಿಂದ ನಮಸ್ಕಾರ. ನಮಸ್ಕಾರ. ನೆನ್ನೆ ಯಾವುದು ಮಾಡಕ್ಕೆ ಇದು ಬಿಸಾಕ್ ಹೋಗಂತ ಇದ್ದಿತ್ತು. ನಮಸ್ಕಾರ. ಬಿಸಾಕಿವ ಇವೆಲ್ಲ ಮಾಡ್ಸಿವ ನೀನು ಕರೆಕ್ಟಾಗಿ ನಿಜ ಆಗಿದ್ರಿ ನಿಜ ಆಗಿರಿ ಮಾಡಕೊಡಿವ. ಹಾಂ ಅಮ್ಮ ಹಾಂ ಫಸ್ಟು ಅತ್ತೆಗೆ ಆಮೇಲೆ ಎಂಟ್ರಿಗೆ ನೆಕ್ಸ್ಟು ಅಲ್ಲಗೇನೆ. ಹಾಂ ಹಾಂ ನೀನು ದಿಸ ಓ ಹಾಂ ಹಾಂ ನೆಕ್ಸ್ಟ್ ನೀನು ಅಪ್ಪಗೆ. ಹಾಂ ನೆಕ್ಸ್ಟ್ ತಾಯಿಗೆ. ಹೋಗೆ ನಮ್ಮ ಫ್ಯಾಮಿಲಿಗೆ ಅಷ್ಟಲ್ಲ ಎಲ್ಲರಿಗೂ ಸಮರ್ಪಣೆ. ಓ ನನ್ನ ತಂಗಿ ಕಲಿಸ್ಬಿಟ್ರಾ ಇವಳು. ಗಾಯ್ಸ್ ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ, ಎಲ್ಲರೂ ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಇದಷ್ಟೇನೆ. ಎಲ್ಲರ ಪರವಾಗಿ ತನ್ವಿಗೆ ನಿಮಗೆ ತಿನ್ನಿಸ್ಲೆಕ್ಕ ತನ್ವಿ ತಿನ್ನಿಸ್ತಾರೆ, ನಿಮಗೆ ತಿನ್ನಿಸ್ದಂಗೆ ಸರಿನಾ? ತಿನ್ಸು ನಿಂಗೆ ಬಡಿಯಲ್ಲ ತಿನ್ನೆ ಕೇಳ್ತೀನಿ ಬಡಿಯಲ್ಲ. ಹಾಂ ಗಾಯ್ಸ್ ನೀವೆಲ್ಲ ತಿಂದ್ರ ಅಂತ ಅನ್ಕೊಳ್ರಿ. ತನ್ವಿ ತಿಂದ್ರೆ ಮುಗೀತು. ಬಾಯ್. ಬಡಿಯಲ್ಲ ಸುಮ್ಮೀರು. ನೆಕ್ಸ್ಟು ನೀನು ದಿವಸವಾ ಮಗಂಗೆ ಇಬ್ರಿಗೂ ಹೆಂಗ್ ಮಾಡ್ತಿದ್ದೀವಿ ಹೇಳಿದೆಲ್ಲ. ಕರ್ನಾಟಕದಾಗೆ 1 ಲಕ್ಷ ಜನ ಇಷ್ಟಪಡ್ತಾವ್ರೆ. ಅವ್ರಿಗೂ ಗೈಸ್ ನಮ್ಮ ಅಜ್ಜಿ ಹೆಂಗೆ ಜಾಸ್ತಿ ಹೊಡಿದಾಗ ಬರಲ್ಲ ಅಂತಂದ್ರೆ ಅಲ್ಲಿ ಗಂಡನ ಜೊತೆ ಇದು ಡಿಬೇಟ್ ಆಡ್ತಾ ಇರ್ತಾರೆ. ಆ ಮನೇಲಿ ಬರಲ್ಲ ಅದಕ್ಕೇನೆ. ನೀನು ತಿನ್ಬೇಕು ಹಂಗೇನೆ. ಆಯ್ತಾ ಮುಗಿತಾ? ನೆಕ್ಸ್ಟ್ ಎಲ್ಲ ಪಿಳ್ಳೆ ಮಣಿಗಳೆಲ್ಲ ಕೊಟ್ಬಿಡು. ಆಯ್ತಾ ಗೈಸ್ ಮುಗೀತು. ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಎಂಡಿಂಗ್. 1 ಲಕ್ಷ ಸಬ್ಸ್ಕ್ರೈಬರ್ಸು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಕೊಟ್ಬಿಡು. ಏನು ಹೇಳೋದು ಎಲ್ಲ ಹೇಳ್ಸ್ಬಿಟ್ಟು ಮುಗಿಸೋಣ. ಕೊಡು ಪ್ಲೇಟ್ ಮುಗೀತಿ. ಪ್ಲೇಟ್ ಗೈಸ್ ಇದು ಪೇಪರ್ದು, ಇದು ಪ್ಲಾಸ್ಟಿಕ್. ಆಮೇಲೆ ಇದೆಲ್ಲ ಪ್ಯೂರು ಮಟನ್ ಜನ ಎಲ್ಲ. ಇದು ಬುಕ್ ಹಳೆ ಬುಕ್ ಮೇಲೆ ಹಾಕೊಟ್ರೆ ಅದೆಲ್ಲ ಇಂಕತ್ ಅಂತ ಅಂದ್ಬಿಟ್ಟು ಇದಕ್ಕೆ ಹಾಕೊಡ್ತಾ ಇದೀವಿ. ಆಮೇಲೆ ಏನಪ್ಪ ಇವ್ನು ಬಾಡ ಹಾಕೋ ಜನ್ನೆಗೆ ಹಾಕ್ತಾರೆ ಅನ್ಕೊಂಬಿಟ್ರಿ. ಹಾಕೊಟ್ಬಿಡಪ್ಪ ಇವ್ರಿಗೆ. ಇರೋರ್ಗೆ ಎಷ್ಟಾಗ್ತದೆ ಅಷ್ಟು. ನಮ್ಮ ಮನೆಯವ್ರು ಯಾರು ತಿನ್ನಲ್ಲ. ಎಲ್ಲರೂ ಅತ್ತೆ ಮಾಮ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಲ್ ದ ಬೆಸ್ಟ್ ಅತ್ತೆ ಮಾಮ. ನೀನ್ ಹೇಳ. ನೀನ್ ಹೇಳೆ ಏನಕ್ಕೆ ಮಾಡಿದ್ವಿ ಇದೆಲ್ಲ. ಯೂಟ್ಯೂಬಲ್ಲಿ ನಿಮ್ಮ ಅತ್ತೆ ಮಾವಂಗೆ 1 ಲಕ್ಷ ಜನ ಇಷ್ಟಪಡ್ತಾವ್ರೆ, ಅದಕ್ಕೆ ಮಾಡಿದ್ದು. ಏಕೆ ತನ್ವಿ ನಿನ್ನೂ ಇಷ್ಟಪಡ್ತಾವ್ರೆ. ಅವಲೇ ದೂರ ನೀನು ಕಣ್ಣಿಗೆ ಸಿಡಿತದೆ ಅಂತನಾ. ಗಾಯ್ಸ್ 50K ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ನಮ್ಮ ಅಮ್ಮನ ಕಣ್ಣಿಗೆ ಬಿದ್ಬಿಟ್ಟಿತ್ತು. ಯಾರು ನೋಡಿದ್ರಲ್ಲೋ ಗೊತ್ತಿಲ್ಲ, ಕಣ್ಣು ಸ್ವಲ್ಪ ಇದಾಗ್ಬಿಟ್ಟಿತ್ತು. ಅವಾಗ ಎದ್ಕೊಂಡ್ಬಿಟ್ಟು ಪತ್ತಾಗೆ ಗೊತ್ತಿಲ್ಲ ಅಮ್ಮ ಪಕ್ಕದಾಗೆ. ಇವಾಗ ಅಲ್ಲಿ ಹೋಗಿ ಎದ್ಕೊಂತವಳು ಹಿಂದಕ್ಕೆ ಹೋಗ್ತಾವಳು. ಏಕೆ ಹಿಂಗ್ ಮಾಡ್ತಾಳೆ ಅಂತಂದ್ರೆ ಕಣ್ಣಿಗೆ ಸಿಡಿದೈತೆ. ಅದಕ್ಕೇನೆ ಬಾರಿ ಕಿಲಾಡಿ ಹುಡುಗಿ ನೀನು. ಏನಾರ ಅವ್ರೆ ಅಕ್ಕಪಕ್ಕ ಮನೆಯವ್ರು ಡಿಸ್ಟ್ರಿಬ್ಯೂಟ್ ಮಾಡ್ಬಿಡು. ಗೈಸ್ ಯಾರು ಬರಲ್ಲ ಗೈಸ್ ನಮ್ಮ ಮನೆ ಅಕ್ಕಪಕ್ಕರಲ್ಲ. ಅವರೇ ಜನ ಇಲ್ಲ ಅಂತಲ್ಲ, ಅವ್ರ ವಿಡಿಯೋ ಅಂದ್ರೆ ಯಾಕೋ ನಾಚಿಕಂತಾರೆ. ಅದೇನ್ ಕತೆನೋ ಅದೇನ್ ಕತೆ ಏನು ಇದೋ ಗೊತ್ತಿಲ್ಲ. ಎಲ್ಲ ಸ್ವಲ್ಪ ಹಂಚ್ತಾರೆ ಹಳ್ಳಿ ಕಡೆ ಜನ. ಏನಾರ ಮಾಡ್ತಾನೆ ತಿಕ್ಳು ನನ್ನ ಮಗ ಅಂತ. ಯಾರು ವಿಡಿಯೋದೇ ಬರಲ್ಲ. ಅದಕ್ಕೋಸ್ಕರನೇ ಎಲ್ಲ ಕೊಟ್ಬಿಡ್ತು ನನಗೆ ಕೊಟ್ಬಿಡು. ಎಲ್ಲ ಹಂಚ್ಕೊಂತಾರೆ ಗೈಸ್ ಯಾವ್ದೋ ವಿಡಿಯೋ ಬರೋಕೆ. ಹಳ್ಳಿ ಕಡೆ ಜನ ಗೊತ್ತು. ಏನ್ ಮಾತಾಡ್ಸಿದ್ರಮ್ಮ, ಹಳ್ಳಿ ಕಡೆ ಜನ ಹೆಂಗೆ ಅಂತ ಹೆಂಗೆ ಏನು ಅಂತ ಎಲ್ಲ ಗೊತ್ತು. ಮೇಡಮ್ ಎಂತ ಕತೆ ಹೇಳ್ರಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ವಸಂತಮ್ಮನವ್ರೆ ಏನ್ ನಾನೇ ಹೇಳೋದೇನಿಲ್ಲ, ನೀವ್ ಹೇಳ್ಬೇಕು. 1 ಲಕ್ಷ ಜನ ಹೇಳ್ತವ್ರೆ, ಅದೆಲ್ಲ ನೀನು ಹೇಳ್ಬೇಕು. ನೀವ್ ಹೇಳ್ರಿ. ನಾನೇನು ಹೇಳಿ. 1 ಲಕ್ಷ ಜನ ಇಷ್ಟಪಟ್ಟವ್ರೆ. ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಮ್ದೇನೋ ಒಂದು ಚಿಕ್ಕದೊಂದು ಫ್ಯಾಮಿಲಿನ ಗುರ್ತಿಸಿದ್ದೀರಾ. ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮ್ಮನ್ನು ಬೆಳೆಸಿದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ನಮ್ಗೆ ಹಣ ಆಸ್ತಿ ಬೇಡ, ನಿಮ್ಮ ಸಪೋರ್ಟ್ ಇದ್ರೆ ಒಂದು ಸಾಕು. ನಾನು ಕೇಳ್ಕೊಳೋದಷ್ಟೇ. ಎಲ್ಲ ವಿಡಿಯೋದಲ್ಲೂ ಕಮೆಂಟ್ಗಳು ನೋಡ್ತೀರಾ, ಒಳ್ಳೆ ಕಮೆಂಟ್ ಹಾಕ್ತೀರಾ. ಅಪ್ಪ ಅಮ್ಮ ಅಂತ ಒಂದು ಗುರುತಿಸಿದ್ದೀರಾ. ಎಲ್ಲರಿಗೂ ದೇವರು ಆಯುಷ ಆರೋಗ್ಯ ಕೊಟ್ಟು ಕಾಪಾಡಿ. ಇವರು ನಿಮ್ಮ ಯಜಮಾನ್ರು ಬಿಟ್ಬಿಟ್ಟು ಸ್ವಲ್ಪ ಈ ಕಡೆಗೆ ಬರಬೇಕು. ಈ ಕಡೆ ಮನೆ ಕಡೆಗೆ, ಆ ಕಡೆ ಮನೆಗೆ ಇರೋದಲ್ಲ. ಹೇಳು ಒಂಚೂರು. ಬಾ ಬಿಟ್ರೆ ಹೇಳು.
ಎಲ್ಲ ಸರ್ಪ್ರೈಸ್ ಮಾಡಿ ಇವಾಗ ಹೊಟ್ಬಿಡ್ತಲ್ವ ನಿನ್ಗೆ ಏನೇನಾಯ್ತು ಅಂತ ಹೆಂಗೆ ಹೆಂಗೆ ಅಂತಂದ್ರೆ ಹೇಳಿ ಮೋದಿಯವ್ರಿ ಏನ್ ಮಾತಾಡ್ರಿ ಸುಮೀರ್ ನಿಮ್ಮ ಅಭಿಪ್ರಾಯ ಹೇಳ್ರಿ. ನಿಮ್ಮ ಅಪ್ಪ ಅಮ್ಮನ ಯೂಟ್ಯೂಬ್ ಚಾನಲ್ 1 ಲಕ್ಷ ಕಂಪ್ಲೀಟ್ ಆಗೈತೆ, ಅದಕ್ಕೆ ನಿಮ್ಮ ಫೋಟೋ ತುಂಬಾ ಇದೆ, ಎಲ್ಲರಿಗಿಂತ ಜಾಸ್ತಿ ನಿಮ್ದೇ ಐತೆ. ಹೇಳ್ರಿ ಇದಕ್ಕೆ ಅಭಿಪ್ರಾಯ ಹೇಳ್ರಿ. ನಿಂದೆ ಅಡಿಗೆ ಮಾಡಿದ್ರೆ ನೀನೇನ್ವಾ? ನೀನು ಅಡಿಗೆ ಮಾಡಿದ್ದೆ ಅಂದ್ರೆ ಅದೇನೋ ಒಂಥರ ಡಿಫ್ರೆಂಟ್ ಆಗಿ ಹೊರಟೋಗುತ್ತೆ ನಮ್ಮ ಚಾನಲ್ ಪರ್ಫಾರ್ಮೆನ್ಸು. ಏನಾದ್ರು ಇದಕ್ಕೆ ಅಭಿಪ್ರಾಯ ತಿಳಿಸಿ ನಿಮ್ದು. ನಮ್ದು ಅಭಿಪ್ರಾಯ ಏನಿಲ್ಲ, ಅಷ್ಟೇ, ಹಿಂಗೆ ಬೆಳೆಸ್ರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. 1 ಲಕ್ಷ ಸೆಪ್ಟೆಂಬರ್ 30ನೇ ತಾರೀಕು ಚಾನಲ್ ಸ್ಟಾರ್ಟ್ ಮಾಡಿದ್ದು, ಅಕ್ಟೋಬರ್ 1ರಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಇಷ್ಟು ಮಾಡೋಕ್ಕೆ 4 ತಿಂಗಳು 15 ದಿವಸ ಆಗೈತೆ 1 ಲಕ್ಷ ಕ್ರಾಸ್ ಮಾಡೋಕ್ಕೆ. ಪರವಾಗಿಲ್ಲ. ಈ ಥರ ಎರಡನೇ ಚಾನ್ಸ್ ಸಿಕ್ಕಿದ್ರು ಇಷ್ಟು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಇಷ್ಟು ಬೇಗನೆ ಅಂತ ಅನ್ಕೊಂಡ್ರಿ. ಯೂಟ್ಯೂಬಲ್ಲಿ 1 ಲಕ್ಷ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಕ್ರಿಯೇಟರ್ಸ್ಗೆ ಗೊತ್ತಿರ್ತದೆ, ಫ್ರಮ್ ಸ್ಕ್ರ್ಯಾಚಿಂದ ಬೆಳೆಯೋದು. ಏನೋ ಸ್ವಲ್ಪ ಫಸ್ಟೇ ಫೇಮ್ ಇತ್ತು ಅಂತಂದರೆ ಬೆಳೆ ಸಿಕ್ಕಾಪಟ್ಟೆ ಈಸಿ. 0 ಸ್ಟಾರ್ಟ್ ಮಾಡಿ ಬೆಳೆಯೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಎಲ್ಲರೂ ಗೊತ್ತಿರ್ತದೆ. ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಳ್ಳೆ ರೀತಿ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೇ ಥರ ಕೊಟ್ಟರೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾನೇನೋ ಡಿಫ್ರೆಂಟ್ ಟ್ರೈ ಮಾಡಕ್ಕೆ ಹೋಗ್ತೀನಿ. ಅದಕ್ಕೆ ಇನ್ನೂ ಸ್ವಲ್ಪ ಜನ ಕಮೆಂಟ್ ಆಗ್ತಾ ಇರ್ತೀರಾ, ಇವನಿಗೆ ಬಿಹೇವಿಯರ್ ಸರಿ ಇಲ್ಲ, ದುರಂಕಾರ ಹಂಗೆ ಹಿಂಗೆ ಅಂತ. ನನಗೆ ಗೊತ್ತು ಯಾವ ಥರ ಅಂತ. ಮತ್ತೆ ಎಷ್ಟೊಂದು ಜನ ಸಿಕ್ಕೋರು ವಿಡಿಯೋದಲ್ಲಿ ಒಂಥರ ಮಾತಾಡ್ತೀರಾ, ಇಲ್ಲೇ ಲೈವಲ್ಲಿ ಒಂಥರ ಇರ್ತಾರೆ, ಗೊತ್ತಾಗ್ತದೆ. ನನ್ನ ಇನ್ ಪರ್ಸನ್ ಮೀಟ್ ಮಾಡಿ ಯಾರು ಮಾತಾಡ್ಸಿರ್ತೀರಾ ಅವ್ರಿಗೆ ಗೊತ್ತಿರ್ತದೆ ನನ್ನ ಬಗ್ಗೆ ಏನು ಅಂತ. ಅದು ಬಿಟ್ಬಿಟ್ಟು ಸುಮ್ಮನೆ ಇದೆಲ್ಲ ಕಮೆಂಟ್ ಮಾಡೋದು ಜಡ್ಜ್ ಮಾಡೋದು ಸರಿ ಬರಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡೆ ಗೊತ್ತಾಗಿರ್ತದೆ. ಸುಮ್ಮನೆ ಒಂದೇ ಥರ ಮಾಡ್ಕೊಂಡೋದ್ರೆ ಸರಿ ಬರಲ್ಲ ಅಂದ್ಬಿಟ್ಟು ಇವ್ರೇನಾದ್ರು ಒಂದು ಒಳ್ಳೆ ರೀತಿಯಲ್ಲಿ ಅದೆಲ್ಲ ಗೊತ್ತು ನನಗೂ, ಅದೆಲ್ಲ ಒಳ್ಳೇದು, ಅದೆಲ್ಲ ಈ ಥರ ಮಾಡಿ ಹಿಂಗೆ ಆಗುತ್ತೆ ಅಂತ. ಬಟ್ ಈ ಥರ ಏನಾದ್ರು ವಿರುದ್ಧ ಮಾತಾಡ್ರೆ ಇಲ್ಲಿಂದ ಬರ್ತಾವಲ್ಲ ಸುಪ್ರ ಮಾತಾಡಲ್ಲ, ಅದನ್ನ ಕೇಳೋಕ್ಕೆ ನಿಮಗೆ ಖುಷಿ ಪಡ್ಸಕ್ಕಂತ ನಾನು ಬಯಸ್ಕೊಂಡ್ರೆ ಬರಲ್ಲ ಅಂದ್ಬಿಟ್ಟು ಆ ಥರ ನಾನು ಎಲ್ಲ ಕೆಲಸ ಮಾಡ್ತೀನಿ. ಇದನ್ನೆಲ್ಲ ನಾನು ಆ ಥರ ಮಾತಾಡ್ತೇನೆ ಹೊರತು ನಾನು ಯಾವುದೇ ಬಾಯಿ ಮೀರಿ ಮಿತಿ ಮೀರಿ ಎಲ್ಲ ಮಾತಾಡೋಕೆ ಹೋಗಲ್ಲ. ಗೊತ್ತಾಗಿರ್ತದೆ. ಸುಮ್ಮನೆ ಒಂದೇ ಕತೆ ಹೊಡೆದ್ರೆ ಯಾರು ನೋಡಲ್ಲ. ಜನ ತೋರಿಸೋದ್ರ ರೀತಿನಲ್ಲಿ ಏನಾದ್ರು ಒಂಥರ ಬೇರೆ ಥರ ಇತ್ತು ಅಂತಂದ್ರೆ ಚೆನ್ನಾಗಿರ್ತದೆ. ಬಟ್ ನಾನು ಯಾವುದೇ ರೀತಿಯಾದ ಸ್ಕ್ರಿಪ್ಟೆಡ್ ಏನು ಮಾಡೋಕೆ ಹೋಗಲ್ಲ. ಮೊದಲೇ ಪ್ಲಾನ್ ಹಾಕೊಂಡು ಹಿಂಗೆ ಮಾಡ್ರಿ ಅಂತ ನಾನು ಏನು ಮಾಡ್ತೀನಿ ಅಂದ್ಬಿಟ್ಟು ನಾನು ಒಬ್ಬರಿಗೆ ಬಿಟ್ಟರೆ ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲ್ಲ. ಆ ಥರ ಪ್ಲಾನ್ ಮಾಡ್ಕೊಂಡು ಕಂಟೆಂಟ್ ಕೊಡ್ತಾ ಇದ್ದೀನಿ. ಇವ್ರಿಗೂ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಸುಮ್ಮನೆ ಕೆಲಸ ಮಾಡ್ಕೊಂಡು ಬರ್ತಾರೆ, ಏನೋ ಒಂದು ಮಾಡಿರ್ತೀನಿ, ಅದು ಹೆಂಗೆ ಹೋಗುತ್ತೆ ಫ್ಲೋ ಗೊತ್ತಿರ್ತದೆ ನಮ್ಮ ಗರ್ಭಡಿ ನೋಡೋರಿಗೆ. ಆಲ್ಮೋಸ್ಟ್ ಅಲ್ಲಿ ನನ್ನ ನ್ಯಾಚುರಲ್ ಆಗಿ ಇರೋದಿದ್ದಂಗೆ ತೋರಿಸ್ತಾರೆ ಅಂತಂದ್ರೆ ಖುಷಿ ಇಷ್ಟಪಟ್ಟಿದ್ದೀರಾ. ಮತ್ತೆ ನಾನು ಯಾವುದೇ ಮಾಡೋಕ್ಕೋದ್ರು ನನ್ನ ಒಬ್ಬರು ಮಾತ್ರ ಗೊತ್ತಿರ್ತದೆ, ಹೆಂಗೆ ಮಾಡ್ರೆ ಏನು ಆಗ್ಬೋದು ಅಂತ ಅನ್ಕೊಂಡು ಮಾಡಿರ್ತೀನಿ ಹೊರತು ನಾನು ಕೆಟ್ಟನಾದ್ರೂ ಪರವಾಗಿಲ್ಲ, ಖುಷಿ ಕೊಡಬೇಕು, ನಿಮ್ಮನ್ನ ಎಂಟರ್ಟೈನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ನಾನು ವಿಡಿಯೋ ಮಾಡೋದು. ಅದು ಬಿಟ್ಬಿಟ್ಟು ಮೇನ್ ಎಫರ್ಟು ಇಲ್ಲವರೇ ಮಾಸ್ಟರ್ ಪೀಸು ಏನು ಗೊತ್ತಿಲ್ಲ, ಏನು ಗಂಧಗಾಳಿ ಗೊತ್ತಿಲ್ಲ, ಯೂಟ್ಯೂಬ್ ಗೊತ್ತಿಲ್ಲ. 1 ಲಕ್ಷ ಜನ ನಿಮ್ಮ ಮುಂದೆ ಒಂದು ಹೆಂಗಿರ್ತದೆ ರಿಸೀವ್ ಮಾಡ್ಕೊ, ಗೊತ್ತಾಗ್ತದ? 1 ಲಕ್ಷ ಜನ ಇಷ್ಟಪಟ್ಟವ್ರೆ ಅಂತಂದ್ರೆ ಒಂದು ಸ್ವಲ್ಪ ಜನ ಕರ್ನಾಟಕ ಜನಕ್ಕೆ ರೀಚ್ ಆಗಿದ್ದಿ ಅಂತ ಅಷ್ಟೇ ಖುಷಿ. ಏನೋ ನಾನೇ ಮಾಡಿದ್ದೀನಿ ಅಂದಮೇಲೆ ಯಾರಾದರೂ ಮಾಡೋರಿದ್ರೆ ಮಾಡ್ಬೋದು. ಏನೂ ಗೊತ್ತಿಲ್ಲ ನಮ್ಮ ಅಮ್ಮಗೆ ಅಂತ ಅದನ್ನು ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಇರೋದು ಹೇಳ್ತಾ ಇದ್ದೀನಿ ಫ್ಯಾಕ್ಟು. ಇವ್ರನ್ನ ಇಟ್ಕೊಂಡು ಇಷ್ಟೆಲ್ಲ ಮಾಡಿ ಇವತ್ತು ಎಲ್ಲೋ ತಗೊಂಡೋಗಿ ಎಲ್ಲೋ ಕರ್ಕೊಂಡೋಗಿ ಕುಂಡಿಸಿದ್ದೀರಾ. ಯಾರೆಲ್ಲ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ನೀವು ಮಾತಾಡಕ್ಕೆ ಬರೋದು, ನಿಮ್ದೇನಾದ್ರೂ ಮಾತಾಡಂಗಿದ್ರೆ ಹೇಳ್ರಿ. ಏನು ಮಾತಾಡೋದಿಲ್ಲ, ಹೇಳ್ರಿ. ಹೇಳ್ದು ಇನ್ನು ಮುಂದೆ ಇದೇ ಥರ ಒಳ್ಳೊಳ್ಳೆ ವಿಡಿಯೋ ನಾವು ಬಿಡ್ತಾ ಇರ್ತೀವಿ. ಅದು ಇವ್ರಿಗೆ ಗೊತ್ತಿಲ್ಲ ಬಿಡ್ರಿ, ನಾನೇನೋ ಮಾಡ್ತೀನಿ, ಪರವಾಗಿಲ್ಲ. ನಾನು ಕೆಳಗೆ ಹೋಗಿ ಇವರು ಮೇಲೆ ತಗೊಂಡೋಗೋದ್ರಾಗೆ ನನಗೇನು ಬೇಜಾರಿಲ್ಲ, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ನಿನ್ನೆ ಮಾಡಿದ್ಕೆಲ್ಲ ತಪ್ಪಾಯಿತು, ಗೊತ್ತಾಗಿರ್ತದೆ ಹೆಂಗೆ ಮಾಡಿದೆ ಅಂತ. ನಿಮಗೆ ಗೊತ್ತಿರಲ್ಲ ಅಂತ ಆದರೂ ಗೊತ್ತು, ಆದರೂ ಫುಲ್ ಸೀರಿಯಸ್ ಆಗ್ಬಿಟ್ಟು ಹೊಲ್ತಾಗೆಲ್ಲ ಮಾಡ್ಕೊಂಡೋಗೋ ಮ್ಯಾಟ್ರ್ ಇರಲಿಲ್ಲ ಅಂತ ಅನ್ಕೊಂತೀನಿ. ಅಷ್ಟೇ. ಏನು ಮಾಡೋಣ, ಮಾಡೋದು ಅಡುಗೆ ಮನೆ ಕೆಲಸ ಸ್ಟಾರ್ಟ್ ನಿಂದು. ನೋಡಮಲ್ಲಿ ಅವ್ರು ನೋಡಿ ನಗದು ಒಬ್ಬ ಒಂದು ಬಿಳೆ ಕೂದಲೆಲ್ಲ ಕರೆ ಕೂದಲು ಮಾಡಿರ್ತೀವಿ. ಅಜ್ಜಿ ಬೇಡ ಅಂತಿ. ಅಡಿಗೆ ಕೊಡಿ, ನಾನು ಅಮ್ಮಗೆ ಹಿಂಗೆ ಡಿಸೈನ್ ಮಾಡ್ತೀನಿ ಅಂತ ನೋಡ್ತೀನಿ. ನಾನು ಮಾಡ್ತೀನಿ ಕುಡಿದಿ, ನಿನಗೆ ಹೊಡೆಯೋದು ಕೊಡಲೇ. ನೀನು ಇವಳ ಹೆಂಗ್ ಗೊತ್ತಾ ಹೊಡೆಯೋದು, ಹಿಂಗೆ ಎಲ್ಲ ಕ್ಲೀನಿಂಗ್ ಕೆಲಸ ನಿಂದೇನೆ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ. ನೀ ಗುಡ್ಸು, ಅಮ್ಮನ ಅಡುಗೆ ಮನೆ ಕಳ್ಸು. ಅಮ್ಮ ಅಡುಗೆ ಊಟ ಅಡುಗೆ ತಾಯಿ ಏನು ಸ್ಪೆಷಲ್? ಅನ್ನ ಗೊಜ್ಜು. ಆಮೇಲೆ
ಏನಮ್ಮ ನಮ್ಮ ಮಾಡಿರೋ ಬೆಳಗ್ಗೆ ಪಾಯಸ ಕೇಸರಿ ಗೊತ್ತಾಗದೆ. ನೀನ್ ಪಾಯಸ ಮಾಡ್ದೆ ಇವತ್ತು? ಪಾಯಸ ಮಾಡಿದ್ದಿ? ತಾಯಿನೇಪ್ಪ. ನಾನಲ್ಲ, ಅದಕ್ಕೆ ಕೇಸರಿ ಗೊತ್ತಾಗಿದೆ. ಕತೆ ಸಿಬಿ ಓಯ್ ಕೇಕ್ ಕಟ್ ಮಾಡಿದ್ದೀವಿ ದಿನ ಕೇಕು ಬೇಕಾ ಬೇಡ ಹೇಳು? ಓಯ್ ಬೇಕಾ ಬೇಡ ಕೇಕು? ಅಲ್ಲೇ ಇಲ್ಲಾಗದೆ ಹೊಟ್ಟೆ ಹೊಡೆಯವೆ ಗೈಸ್. ಯಾರಿಗಾರು ಬೇಕು ಅಂದ್ರೆ ಬೆಕ್ಕಿನ ಮರಿ ಪಾರ್ಸಲ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಪಾರ್ಸಲ್ ಮಾಡ್ತೀವಿ. ಇದು ಯಾವ ಥರ ಆಯ್ತು ಸೇಮ್ ಅದೇ ಥರ ಮರಿ ಆಗ್ತದೆ. ಇದ್ರೈತೆ ಊಟ ಗೈಸ್. ಬೋಂಡ ಮತ್ತೆ ಇದು ಎಲ್ಲಮ್ಮ ಬೋಂಡ ಅಲ್ಲ. ನೀನು ಸುಳ್ಳು ಹೇಳ್ಬಿಟ್ಟು ಮಾಡ್ತೀನಿ ಅಂತ ಹೆಂಗೆ ಹೇಳಿ ಆಸೆ ಒಪ್ಪಿಸ್ತೀನಿ. ನೀನು ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅನ್ಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕು. ಆಸೆ ಒಪ್ಪಿಸಿದಾರೆ ಇವಾಗ. 9 ಗಂಟೆ ಆಯ್ತು. ಈಗ ಎಷ್ಟು ಗಂಟೆ ನೀನು ಟೈಮ್ ನೋಡು. ಬಾ ತರಕ್ ಮಾಡೋಣ. ಹೋಗಿ ಅದೇ ಕಮ್ಮ ನೀನು ಮೊಸರನ್ನ ಗೊಜ್ಬೇಡ, ಮೊಸರನ್ನ ಹಾಕೊಂಡ್ಬಿಡು. ವಸಂತಮ್ಮ ಮಾಡಿರೋ ಪಾಯಸದ ರೆಸಿಪಿ ಯಾರಾದ್ರೂ ಬೇಕು ಅಂದ್ರೆ ಕಮೆಂಟ್ ಮಾಡ್ರಿ. ರೆಸಿಪಿ ಹೇಳ್ಕೊಡ್ತೀನಿ ಹೆಂಗೆ ಅಂತ ಹೇಳ್ಕೊಡ್ತೀನಿ ನಮ್ಮ ಹೆಂಗೆ ಮಾಡೋದು ಅಂತ. ಬೇಕು ಅಂತಂದ್ರೆ ನಮ್ಮ ಜನ ಏನೇ ಬೇಕು ಅಂತಾನೆ ಕಮೆಂಟ್ ಆಗ್ತಾರೆ. ಹೇಳ್ಕೊಡ್ತೀವಿ ಪಾಯಸ ಮಾಡೋದು ಹೆಂಗೆ ಅಂತ. ಅಯ್ಯೋ ಫಸ್ಟ್ ತಿಂದು ನೋಡ್ತೀನಿ ಹೆಂಗದೆ ಅಂತ. ಚೆನ್ನಾಗದ ಹೋಗಲ್ಲ ಮರಿ ಹೆಂಗಾಗದೆ? ಕೇಕು ಹೆಂಗಾಗದೆ? ಕೇಕ್ ಇದು ಕಟ್ ಮಾಡ್ಬೋದಾಗಿತ್ತು. 5 ರೂಪಾಯಿಗೆ ಬಂದಲ್ಲ, ಸುಮ್ಮನೆ ಹಾಳು ಮಾಡ್ದಲ್ಲ ಅಂತಿಲ್ವಾ? ಹಾಲು ಅಲ್ಲೋಡೋದು ಅದು ಹಿಂಗೆ ಚುಚ್ಚಿದ್ರು ಹೊಡ್ಕಂತ ಇಲ್ಲ. ಅದು ಅಷ್ಟು ಆಪಟ್ಟೆ ಗಟ್ಟಿ ಆಗೋದು ಪಾಯಸ ಅದು. ಅಯ್ಯೋ ಮರಿ ಇದಾಗ್ಬಿಟ್ಟದ ಕಳೆ. ಏನ್ ಹೇಳು, ಅದೇನೋ ಮಾಡ್ತೀವಲ್ಲ, ಏನವ ಅದು? ಓಹೋ ಯಾವ್ದಪ್ಪ ಇದು? ಏನವ ನಾವೇನು ಅವ ಏನ್ ಮಾಡೋದಿಳು? ಪಾಯಸದ ಫೀಲ್ ಹೊಡಿತಾ ಇಲ್ಲ? ಅಲ್ಲ ಅದೇನೋ ಸಾವಿಗೆ ಏನೋ ಅದೇ ಮ್ಯಾಗಿ ಮ್ಯಾಗಿ ಆಗದೆ ಮ್ಯಾಗಿ. ಇದನ್ನ ಯಾರಾದ್ರೂ ಪಾಯಸ ಅಂತಾರ? ಮ್ಯಾಗಿ ಆದ್ರೂ ಪಾಯಸ ಟೇಸ್ಟ್ ಐತೆ. ಮ್ಯಾಗಿ ಆಗದೆ ಬಿಡು. ಬಿಡು ಮ್ಯಾಗಿ ತಿಂದು ಮ್ಯಾಗಿ ನುಂಗಲ್ವಾ? ಮ್ಯಾಗಿ ನುಂಗಲ್ವಾ?